ಹಾಯ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದ್ಬಿಟ್ಟು ಡ್ರೆಸ್ ಕೋಡ್ ಬಗ್ಗೆ ಒಂದು ವಿಡಿಯೋ ಮಾಡ್ತಿದ್ದೀನಿ. ಮೊದಲನೇದಾಗಿ ಎಕ್ಸಾಮ್ ಡ್ರೆಸ್ ಕೋಡ್ ಬಗ್ಗೆ, ಆಮೇಲೆ ಆಫೀಸ್ ಡ್ರೆಸ್ ಕೋಡ್ ಬಗ್ಗೆ ವಿಡಿಯೋ ಮಾಡ್ತೀನಿ, ಓಕೆನಾ? ಫಸ್ಟ್ ಬಂದ್ಬಿಟ್ಟು ನೀವೇನಾದರೂ KE ನಡೆಸ್ತಿರೋ ಎಕ್ಸಾಮ್ಗೆ, ಇಲ್ಲ ಅಂದರೆ KPSC ನಡೆಸ್ತಿದ್ರೆ, ಲಿಟ್ರಲಿ ಯಾವ ಎಕ್ಸಾಮ್ಗಾದರೂ ಈ ಥರ ಹೋಗೋದು ಬೆಸ್ಟ್ ಅಂದ್ಕೊತೀನಿ. ಯಾಕೆಂದರೆ ಅಲ್ಲಿಗೆ ಹೋಗ್ಬಿಟ್ಟು ತುಂಬ ಕನ್ಫ್ಯೂಷನ್ ಮಾಡಿಕೊಂಡು ಮೈಂಡ್ ಹಾಳು ಮಾಡ್ಕೊಳ್ಳೋದೆಲ್ಲ ಬೇಡ. ಅದಕ್ಕೋಸ್ಕರ ಓಕೆನಾ. ಮೊದಲನೇದಾಗಿ ಹುಡುಗಿರಿಗೆ ಆದಷ್ಟು ತುಂಬ ಸಿಂಪಲಾಗಿ ಡ್ರೆಸ್ ಮಾಡ್ಕೊಂಡು ಹೋಗಿ. ಲಿಟ್ರಲಿ ಜೀನ್ಸ್ ಎಲ್ಲ ಹಾಕ್ಕೊಬೇಡಿ, ಓಕೆನಾ? ಯಾವುದೇ ಕಾರಣಕ್ಕೂ ತುಂಬ ತಿಕ್ಕಾಗಿರೋ ಬಟ್ಟೆಗಳನ್ನೆಲ್ಲ ಹಾಕ್ಕೊಬೇಡಿ. ಜೀನ್ಸು, ಜಾಕೆಟ್ಸು, ಪುಲೋವರ್ಸು ಈ ಥರದ್ದೆಲ್ಲ ಯೂಸ್ ಮಾಡಬೇಡಿ. ಹುಡ್ಡಿ ಇದೆಲ್ಲ ಯಾವುದೂ ಹಾಕ್ಕೊಬೇಡಿ, ಯಾಕೆಂದರೆ ಎಲ್ಲನೂ ರಿಮೂವ್ ಮಾಡಿಸ್ತಾರೆ. ಆದಷ್ಟು ಒಂದು ಚೂಡಿದಾರ್ ನಾರ್ಮಲ್ ಹಾಕ್ಕೊತಿರಲ್ಲ ನೀವು, ನಾರ್ಮಲ್ ಚೂಡಿದಾರ್, ಸ್ಲೀವ್ಸ್ ಇಲ್ಲಿ ತನಕ ಇದ್ದರೂ ಓಕೆನೆ. ಫುಲ್ ಸ್ಲೀವ್ಸ್ ಬೇಡ, ಅವಾಯ್ಡ್ ಮಾಡಿ. ಕಾಲರ್ ಇದ್ದರೂ ಓಕೆನೆ. ನಾರ್ಮಲ್ ಚೂಡಿದಾರ್ ದುಪ್ಪಟ್ಟ ಇದ್ದರೆ ಹಾಕ್ಕೊಳ್ಳಿ, ಓಕೆನಾ? ಅದು ಇಲ್ಲ ಅಂದರೆ ವೆಸ್ಟರ್ನ್ ಏನಾದರೂ ಹಾಕ್ಕೊತೀರಾ, ನಾನು ಚೂಡಿ ಹಾಕ್ಕೊಳ್ಳಲ್ಲ ಅಂದರೆ ಆದಷ್ಟು ಸಿಂಪಲ್ ಆಗಿರೋ ಒಂದು ಕಾಟನ್ ಪ್ಯಾಂಟ್ ಮೇಲೆ ಶರ್ಟ್ ಹಾಕ್ಕೊಳ್ಳಿ, ಇಲ್ಲ ಸಿಂಪಲ್ ಆಗಿರೋ ಟಾಪ್ ಹಾಕ್ಕೊಳ್ಳಿ, ಯಾವುದಾದ್ರು ಕಾಟನ್ ಟಾಪ್ ಹಾಕ್ಕೊಳ್ಳಿ, ಸಾಕು ಆದಷ್ಟು, ಓಕೆನಾ? ಇದು ಬಟ್ಟೆ ವಿಷಯಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ಜೀನ್ಸು, ಸ್ಕಿನ್ ಫಿಟ್ ಜೀನ್ಸ್ಗಳು, ಟೋನ್ ಜೀನ್ಸ್ಗಳು ಇದೆಲ್ಲ ಹಾಕ್ಕೊಬೇಡಿ, ಓಕೆನಾ? ದೆನ್ ಚಪ್ಪಲಿಗೆ ಬಂದರೆ ಆದಷ್ಟು ಶೂಗಳನ್ನ ಅವಾಯ್ಡ್ ಮಾಡಿ. ಶೂ ಬಿಡಲ್ಲ, ಶೂ ಎಂಟ್ರಿನೇ ಇಲ್ಲ. ಶೂ ಹಾಕ್ಕೊಬೇಡಿ, ಸಾಕ್ಸ್ ಹಾಕ್ಕೊಬೇಡಿ. ಸಿಂಪಲಾಗಿರೋ ಒಂದು ನಾರ್ಮಲ್ ಫ್ಲ್ಯಾಟ್ಸ್ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಹೀಲ್ಸ್ ಬೇಡ, ಹೀಲ್ಸ್ನ ಅಲೋ ಮಾಡಲ್ಲ, ಓಕೆನಾ? ಆದಷ್ಟು ಪ್ಲ್ಯಾಟ್ಫಾರ್ಮ್ಸ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಳ್ಳಿ, ಓಕೆನಾ? ದೆನ್ ಹೇರ್ಸ್ಗೆ ಕ್ಲಿಪ್ ಅಲೋ ಮಾಡಲ್ಲ, ದಯವಿಟ್ಟು ಕ್ಲಿಪ್ ಹಾಕ್ಕೊಬೇಡಿ. ಆದಷ್ಟು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ, ಇಲ್ಲ ಫ್ರೀ ಹೇರ್ ಬಿಟ್ಕೊತೀನಿ ಅಂದರೂ ಓಕೆನಾ. ರಬ್ಬರ್ ಬ್ಯಾಂಡ್ ಈ ಸಿಂಪಲ್ ಬೆಸ್ಟ್, ಓಕೆನಾ? ಕ್ಲಿಪ್ಸ್ನ ಅಲೋ ಮಾಡಲ್ಲ, ಹಾಕ್ಕೊಬೇಡಿ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಜ್ಯುವೆಲರೀಸ್ ಲಿಟ್ರಲಿ ಎಲ್ಲನೂ ಅವಾಯ್ಡ್ ಮಾಡಿ, ಓಕೆನಾ? ಯಾವುದೂ ಹಾಕ್ಕೊಂಡು ಹೋಗಬೇಡಿ. ಏನಕ್ಕೆ ಹಾಕ್ಕೊಂಡು ಹೋಗ್ತೀರಾ? ಸಿಂಪಲಾಗಿ ಹೋಗಿ ಏನೂ ಹಾಕ್ಕೊಬೇಡಿ. ವಾಚು ಅಥವಾ ರಿಂಗು, ಇಯರಿಂಗ್ಸ್ ಈವನ್ ಒಂದು ಸಣ್ಣ ಪರ್ಲ್ ಇಯರಿಂಗ್ಸ್ ಹಾಕ್ಕೊತೀನಿ ಅಂದ್ರೂ ಬಿಡಲ್ಲ. ಸೊ ಲಿಟ್ರಲಿ ಎಲ್ಲನೂ ಎಂಟಿಯಾಗಿ ಹೋಗಿ, ಏನೂ ಹಾಕ್ಕೊಬೇಡಿ, ಓಕೆನಾ? ಒಂದು ವೇಳೆ ನೀವು ಮದುವೆ ಆಗಿದ್ರೆ ಕಾಲುಂಗ್ರ ಮತ್ತು ತಾಳಿ ಚೈನ್ ಹಾಕ್ಕೊಬೋದು. ಅದೆರಡು ಬಿಟ್ಟರೆ ಬೇರೆ ಏನೂ ಹಾಕ್ಕೊಬೇಡಿ, ಓಕೆನಾ? ಮೂಗ್ಬಟ್ಟು ಅಲೋ ಇಲ್ಲ ಅಂತ ಕೆಲವೊಂದು ಕಡೆ ಹೇಳ್ತಾರೆ, ಅದಕ್ಕೆ ಗಮ್ ಟೇಪ್ ಎಲ್ಲ ಕಳಿಸ್ತಾರೆ. ಸೊ ಆದಷ್ಟು ಸಿಂಪಲ್ಲಾಗಿ ಆದರೆ ಮೂಗ್ಬಟ್ಟನ್ನ ರಿಮೂವ್ ಮಾಡಿ. ಇಲ್ಲ ಅಂದರೆ ಓಕೆ ಪರವಾಗಿಲ್ಲ, ಹೋಗಿ ಅದನ್ನೇನು ರಿಮೂವ್ ಮಾಡಿಸಲ್ಲ. ಬಟ್ ಆದಷ್ಟು ಯಾವ ಥರನೂ ಮೆಟಲ್ ಐಟಮ್ಸ್ಗಳನ್ನ ಹಾಕ್ಕೊಬೇಡಿ. ಕಾಲು ಚೈನ್ ಹಾಕ್ಕೊತೀನಿ, ಇಲ್ಲ ರಿಂಗ್ ಹಾಕ್ಕೊತೀನಿ, ಬ್ರಾಸ್ಲೆಟ್ ಹಾಕ್ಕೊತೀನಿ, ಇದೆಲ್ಲ ಹಾಕ್ಕೊಬೇಡಿ. ಮನೆಯಿಂದನೇ ನೀವು ಸಿಂಪಲಾಗಿ ಆದಷ್ಟು ಒಂದು ಸಿಂಪಲ್ ಚೂಡಿ ಹಾಕ್ಕೊಂಡು, ಒಂದು ಬೊಟ್ಟು ಇಟ್ಕೊಂಡು, ಒಂದು ಜಡೆ ಹಾಕ್ಕೊಂಡು ಹೋಗಿ ಆಯಿತಾ? ಇಲ್ಲಾಂದರೆ ಅಲ್ಲಿಗೆ ಹೋಗಿ ಅದನ್ನು ತೆಗಿಯಮ್ಮ. ಜಾಕೆಟ್ಸ್ಗಳು ಅಲೋ ಇಲ್ಲ, ಸೊ ಜಾಕೆಟ್ಸ್ಗಳನ್ನ ಹಾಕ್ಕೊಬೇಡಿ. ಈವನ್ ಹಾಕ್ಕೊಂಡು ಹೋಗಿದ್ರೆ ನೀವು ಬಿಚ್ಬಿಟ್ಟು ಅಲ್ಲಿ ಹೊರಗಡೆ ಇಡ್ಬೋದು. ಸೊ ಆದಷ್ಟು ಏನು ಜಾಕೆಟ್ಸ್ಗಳು, ಸ್ವೆಟರ್ಸ್ಗಳು ಇದೆಲ್ಲ ಅಲೋ ಇಲ್ದಿರೋ ಕಾರಣ ಹಾಕ್ಕೊಂಡೋಗಿ ರಿಮೂವ್ ಮಾಡಿ, ಓಕೆನಾ? ಸೊ ಇಷ್ಟು. ಇನ್ನು ಹುಡುಗರಿಗೆ ಬಂದರೆ ಕೈ ಕಟ್ಟಿರ್ತೀವಲ್ಲ ದಾರ, ಇದೆಲ್ಲನೂ ಕೂಡ ಕೆಲವೊಂದು ಸಲ ಕಟ್ ಮಾಡಿಸ್ತಾರೆ. ಎಲ್ಲ ಕಡೆ ಇಲ್ಲಾಂದ್ರೂ ಆಲ್ಮೋಸ್ಟ್ ಎಲ್ಲ ಕಡೆನೂ ಕಟ್ ಮಾಡಿಸಿದ್ದಾರೆ. ಸೊ ಅದೆಲ್ಲ ಇದ್ರೆ ಬಿಚ್ಬಿಟ್ಟು ಹೋಗಿ. ಕಾಲಿಗೆ ದಾರ ಕಟ್ಟಿದರೆ, ಕತ್ತಿಗೆ ದಾರ ಕಟ್ಟಿದರೆ ಇದೆಲ್ಲನೂ ಬಿಚ್ಚಿಸ್ತಾರೆ, ಓಕೆನಾ? ದೆನ್ ಹುಡುಗರಿಗೆ ಸೇಮ್ ಶೂ ಹಾಕ್ಕೊಬೇಡಿ. ಆದಷ್ಟು ಸಿಂಪಲ್ಲಾಗಿರೋ ಪ್ಲ್ಯಾಟ್ಫಾರ್ಮ್ಸ್ ಯಾವುದಾದ್ರೂ ಸ್ಲಿಪ್ಪರ್ಸ್ಗಳನ್ನ ಹಾಕ್ಕೊಂಡೋಗಿ. ಜೀನ್ಸು ಮೇಯ್ನಾಗಿ ಹುಡುಗರಿಗೆ ಜೀನ್ಸ್ ಹಾಕ್ಕೊಂಬರ್ಬೇಡಿ ದಯವಿಟ್ಟು. ಯಾವುದಾದ್ರೂ ಸಿಂಪಲ್ಲಾಗಿರೋ ನೈಟ್ ಪ್ಯಾಂಟು ಇಲ್ಲ ಫಾರ್ಮಲ್ ಪ್ಯಾಂಟ್ಸು ಹಾಕ್ಕೊಂಡೋಗಿ. ಶಾರ್ಟ್ಸ್ ಎಲ್ಲ ಹಾಕ್ಕೊಂಡು ಹೋಗಬೇಡಿ. ಮತ್ತು ಫಾರ್ಮಲ್ ಪ್ಯಾಂಟ್ ಯಾವುದಾದ್ರೂ ಇದ್ದರೆ ಓಕೆ, ಇಲ್ಲ ನೈಟ್ ಪ್ಯಾಂಟ್ ಯಾವುದಾದ್ರೂ ಇದ್ದರೆ ಓಕೆ, ಹಾಕ್ಕೊಳ್ಳಿ. ಶರ್ಟ್ ಹಾಕ್ಕೊಳ್ಳಿ, ಓಕೆನಾ? ಫುಲ್ ಸ್ಲೀವ್ಸ್ ಅಲೋ ಇಲ್ಲ, ಸೊ ನ್ಯಾಪ್ಕಲ್ಲಿ ಹಾಫ್ ಸ್ಲೀವ್ಸ್ ಇರೋವಂಥ ಶರ್ಟು ಶರ್ಟ್ಗಳನ್ನ ಹಾಕ್ಕೊಂಡೋಗಿ. ತುಂಬ ತಿನ್ನಾಗಿರೋದು ಹಾಕ್ಕೊಂಡೋಗಿ, ತುಂಬ ದಪ್ಪ ಇರೋದು ಬೇಡ. ಜಾಕೆಟ್ಸ್ಗಳು, ಪುಲೋವರ್ಸ್ ಇದೆಲ್ಲ ಯಾವುದೂ ಅಲೋ ಮಾಡಲ್ಲ, ಸೊ ಬೇಡ. ಮೆಟಲ್ ಐಟಮ್ಸ್ ನೀವು ಅಷ್ಟೇ. ವಾಚ್ ಕಟ್ಟಿದರೆ ಮೇಯ್ನಾಗಿ ಹುಡುಗರಿಗೆ ಬೆಲ್ಟ್ ಅಲೋ ಇಲ್ಲ, ಸೊ ಬೆಲ್ಟ್ ಹಾಕ್ಕೊಬೇಡಿ. ಯಾವುದೇ ಮತ್ತು ಮೆಟಲ್ ಥರ ಗಿಡ್ಗ ಹಾಕಿರ್ತೀರಾ ಅಥವಾ ಓಲೆಗಿಲ್ಲ ಹಾಕಿರ್ತೀರಾ, ಚೈನ್ ಹಾಕಿರ್ತೀರ, ಇದೆಲ್ಲ ರಿಮೂವ್ ಮಾಡಿ ಫಸ್ಟೇ ತೊಗೊಂಡೋಗ್ಬಿಡಿ, ಓಕೆನಾ? ಇನ್ನು ಹುಡುಗರಿಗೆ ಸಿಂಪಲ್ ಅಷ್ಟೇ, ಶೂ ಸಾಕ್ಸ್ ಎಲ್ಲ ಹಾಕ್ಕೊಂಡು ಹೋಗ್ಬೇಡಿ, ಓಕೆನಾ? ನೆಕ್ಸ್ಟ್ ಈಗ ಆಫೀಸಲ್ಲಿ, ಇದು ಆಫೀಸ್ದು ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್. ಮೇಯ್ನಾಗಿ ಫಸ್ಟು ಬಂದಾಗ ಹುಡುಗಿರಿಗೆ ಬಂದ್ಬಿಟ್ಟು ಸಿಂಪಲ್ ಆದಷ್ಟು ಚೂಡಿ ಈಸ್ ಪ್ರಿಫರೇಬಲ್, ಓಕೆನಾ? ನೀವು ಏನು ಹಾಕ್ತಿರೋ ಅಲ್ಲೋ ಚೂಡಿ ಒಂದು ಹಾಕ್ಕೊಂಡು ಹೋದ್ರೆ ಬೆಸ್ಟ್. ಚೂಡಿ ವಿತ್ ದುಪ್ಪಟ ಕಂಪಲ್ಸರಿ, ಓಕೆನಾ? ಯಾಕೆಂದರೆ
ಆಲ್ಮೋಸ್ಟ್ ತುಂಬ ಜನ ಇದನ್ನು ಫೇಸ್ ಮಾಡಿರ್ತಾರೆ ಅನ್ಕೊತೀನಿ. ದುಪ್ಪಟ್ಟ ಎಲ್ಲ ಅಂದರೆ ಕ್ವಶನ್ ರೈಸ್ ಆಗುತ್ತೆ. ಸೊ ಅದೆಲ್ಲ ಬೇಡ, ಓಕೆನಾ. ಸೊ ಆದಷ್ಟು ಟಾಪು ಪ್ಯಾಂಟು ವಿತ್ ದುಪ್ಪಟ್ಟ ಹಾಕ್ಕೊಳ್ಳಿ. ಮತ್ತು ಜೀನ್ಸ್ ಪ್ಯಾಂಟ್ ಮೇಲೆ ನಾನು ಚೂಡಿ ಟಾಪ್ ಹಾಕ್ಕೊತೀನಿ ಅಲೋ ಇಲ್ಲ. ಒಂದು ವೇಳೆ ನೀವು ವರ್ಕ್ ಮಾಡೋ ಕಡೆ ಒಳ್ಳೆ ಸರೌಂಡಿಂಗ್ ಇದ್ದು ನಿಮ್ಮ ಸೀನಿಯರ್ ಅಫಿಷಿಯಲ್ಸ್ ಬಂದುಬಿಟ್ಟು ತುಂಬ ಫ್ರೆಂಡ್ಲಿ ಆಗಿದ್ದರೆ ಲಿಟ್ರಲಿ ಅಲೋ ಮಾಡ್ಬೋದು. ಬಟ್ ಎಲ್ಲ ಕಡೆನೂ ಇಲ್ಲ, ಇಶ್ಯೂ ಕ್ರಿಯೇಟ್ ಮಾಡ್ಕೊಬೇಡಿ. ಸೊ ಆದಷ್ಟು ಸಿಂಪಲ್ ಚೂಡಿ ಅದಕ್ಕೆ ಫಿಟ್ಟಾಗಿ ಅಷ್ಟೇ. ನೀವು ಹೆಂಗೆ ರೆಡಿ ಆಗ್ತಿದ್ರು ಮುಂಚೆ ಇಲ್ಲಿಗೆ ಬಂದಮೇಲೆ ನಾರ್ಮಲ್ ಒಂದು ಚೂಡಿದಾರ್ ಅಷ್ಟೇ. ಇನ್ನೇನಾದರೂ ಫಂಕ್ಷನ್ಸ್ಗಳಿದ್ರೆ ನೀವು ಸ್ಯಾರಿಗಳನ್ನ ಹಾಕ್ಕೊಬೋದು. ವೆಸ್ಟ್ರನ್ ನಾಟ್ ಅಲೋಡ್. ಜೀನ್ಸ್ ಮೇಲೆ ನಾನು ಲಾಂಗ್ ಟಾಪ್ ಹಾಕ್ಕೊತೀನಿ, ನೋ ನಾಟ್ ಅಲೋಡ್, ಓಕೆನಾ. ಎಲ್ಲ ಕಡೆನೂ ಇಲ್ಲ, ಆಲ್ಮೋಸ್ಟ್ ತುಂಬ ಕಡೆ. ಸೊ ಹಾಕ್ಕೊಂಡು ಇಶ್ಯೂ ಮಾಡ್ಕೊಬೇಡಿ, ಓಕೆನಾ. ಸೊ ಆದಷ್ಟು ಚೂಡಿ ಹಾಕ್ಕೊಳ್ಳಿ ಎಲ್ಲ ಕಡೆನೂ, ಓಕೆನಾ. ಒಂದು ವೇಳೆ ನೀವು ಶೂ ಎಲ್ಲ ಹಾಕ್ಕೊಂಡು ಪರವಾಗಿಲ್ಲ, ಅದೆಲ್ಲ ಯಾವುದು ಇದೆಲ್ಲ ರಿಸ್ಟ್ರಿಕ್ಷನ್ಸ್ ಎಲ್ಲ ಇಲ್ಲ. ಡ್ರೆಸ್ಸಲ್ಲಿ ಮಾತ್ರ ನಿಮಗೆ ಇನ್ನು ಹೆಂಗೆ ರೆಡಿ ಆಗಬೇಕು ಅನಿಸುತ್ತೋ ರೆಡಿಯಾಗಿ, ಫ್ರೀ ಹೇರು ಹೆಂಗೆ ರೆಡಿ ಆಗಬೇಕು ಅಂದ್ಕೊಂಡಿದ್ದಾರೆ ಶೂ ಹಾಕ್ಕೊಬೇಕು ಅಂದ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಒಂದು ವೇಳೆ ಫೀಲ್ಡ್ ವಿಸಿಟ್ ಹೋಗ್ತಿದ್ದೀವಿ ಅಂದಾಗ ಅಂಥ ಟೈಮಲ್ಲಿ ಬೇಕಿದ್ರೆ ನೀವು ಸ್ವಲ್ಪ ಶೂ ಹಾಕ್ಕೊಂಡು ಪ್ಯಾಂಟ್ ಹಾಕ್ಕೊಂಡು ಶಾರ್ಟ್ ಟಾಪ್ ಹಾಕ್ಕೊಂಡು ಹೋಗ್ಬೋದು, ಓಕೆನಾ. ಯಾಕೆಂದರೆ ಅಂಥ ಕಡೆ ಎಲ್ಲ ಸ್ವಲ್ಪ ಕಷ್ಟ ಚೂಡಿ ಹಾಕ್ಕೊಂಡು ಓಡಾಡೋದು. ಸೊ ಹಾಕ್ಕೊಳ್ಬೋದು. ದೆನ್ ಹುಡುಗರಿಗೆ ಬಂದುಬಿಟ್ಟು ನಾರ್ಮಲಿ ನಾನು ನೋಡಿರೋ ಕಡೆ ಎಲ್ಲ ಕಡೆನೂ ಹುಡುಗರು ಜೀನ್ಸ್ ಮೇಲೆ ಫಾರ್ಮಲ್ ಶರ್ಟ್ಸ್ ಹಾಕಿರ್ತಾರೆ. ಆದಷ್ಟು ಫಾರ್ಮಲ್ಸಿಸ್ಟಿಕ್ ಆಗಿ ಅಷ್ಟೇ. ಬಟ್ ಎಲ್ಲ ಟೈಮಲ್ಲೂ ಫಾರ್ಮಲ್ಸ್ ಹಾಕೋದು ಹುಡುಗರಿಗೆ ಕಷ್ಟ ಆಗಿರೋದ್ರಿಂದ ಟೀ ಶರ್ಟ್ಸ್ ಎಲ್ಲ ಅಲೋ ಇಲ್ಲ, ಅಫ್ಕೋರ್ಸ್ ಗೊತ್ತಿರೋದೆ. ಬಟ್ ಪ್ಯಾಂಟ್ ಮೇಲೆ ಜೀನ್ಸ್ ಪ್ಯಾಂಟ್ ಮೇಲೆ ಫಾರ್ಮಲ್ ಶರ್ಟ್ಸ್ ಹಾಕಿರ್ತಾರೆ. ಬಟ್ ಹುಡುಗಿರು ನಾರ್ಮಲಿ ಚೂಡಿ ಹಾಕಿರ್ತಾರೆ, ಓಕೆನಾ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಅಂದರೆ ಕ್ವಶನ್ಸ್ಗಳು ರೈಸ್ ಹಾಗೇ ಆಗುತ್ತೆ. ಸೊ ಆದಷ್ಟು ಸಿಂಪಲ್ಲಾಗಿ ಹೇಗೆ ಆಗುತ್ತೋ ಅಷ್ಟು ಈಸಿಯಾಗಿ ನಿಮ್ಗೆ ಯಾವುದು ಕಂಫರ್ಟೇಬಲ್ ಇರುತ್ತೋ ಅದನ್ನು ಹಾಕ್ಕೊಳ್ಳಿ, ಸರಿನಾ. ಸೊ ಮೇ ಬಿ ಇದು ಹೆಲ್ಪ್ಫುಲ್ ಆಗಿದೆ ಈ ವಿಡಿಯೋ ಅಂದ್ಕೊತೀನಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.